ನಗರಸಭೆ ಮಂದಿ ಚೆನ್ನಾಗಿರ್ಲಿ ಅಂದ್ಬಿಟ್ಟು 2 ಲಕ್ಷ ರೂಪಾಯಿ ನಾನೇ ಕೊಟ್ಟು 3,000 ರೂಪಾಯಿ ಕೊಡ್ತಾ ಇದ್ದೀನಿ. ನಾನೇ ಇದನ್ನ ಮಾಡ್ಕೊಂಡು ಚಿಕ್ಕಬಳ್ಳಾಪುರ ನಗರದ ಐಡಿಎಸ್ ಎಂಟಿ ಮಾರುಕಟ್ಟೆಯಲ್ಲಿರುವ ನಗರಸಭೆ ಮಳಿಗೆಗಳ ಬಾಡಿಗೆ ನೀಡದೆ ಹಾಗೂ ತೆರಿಗೆ ಕಟ್ಟದೆ ರಾಜಾರೋಷವಾಗಿ ಅಂಗಡಿಗಳನ್ನು ನಡೆಸುತ್ತಿದ್ದ ವರ್ತಕರಿಗೆ ನಗರಸಭೆ ಪೌರಾಯುಕ್ತೆ ಖಡಕ್ ಎಚ್ಚರಿಕೆ ನೀಡಿ ಅಂಗಡಿಗಳಿಗೆ ಬೀಗ ಜಡಿದಿದ್ದಾರೆ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಹೌದು, ಶಿಡ್ಲಘಟ್ಟ ನಗರದ ಟಿಬಿ ರಸ್ತೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಹೊಸ ಐಡಿಎಸ್ ಎಂಟಿಯ 27 ಅಂಗಡಿ ಮಳಿಗೆಗಳಿಗೆ ಹಾಗೂ ಸಂತೆ ಬೀದಿ ರಸ್ತೆಯಲ್ಲಿರುವ 2 ಕಡೆಯ ಅಂಗಡಿ ಮಳಿಗೆಗಳ ಪ್ರತಿ ಅಂಗಡಿಗಳಿಗೂ ಭೇಟಿ ನೀಡಿ ಬಾಕಿ ಇರುವ ಮೊತ್ತವನ್ನ ಸ್ಥಳದಲ್ಲೇ ಲೆಕ್ಕಾಚಾರ ಮಾಡಿ ಕೂಡಲೇ ಹಣ ಪಾವತಿಸುವಂತೆ ಖಡಕ್ ಆಗಿ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದ ಪೌರಾಯುಕ್ತೆ ಜಿ ಅಮೃತ. ನಮ್ಮ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಇರುವಂತ IDSMP ಶಾಪ್ಸ್ಗಳು ಹಾಗೂ ನಮ್ದು ಮುನ್ಸಿಪಲ್ ಶಾಪ್ಸ್, ನಗರಸಭೆ ವತಿಯಿಂದ ಏನು ಮುನ್ಸಿಪಲ್ ಶಾಪ್ಸ್ ಇದೆ, ಇದು ತುಂಬಾ IDSMP ಅಲ್ಲಿ ಸುಮಾರು ವರ್ಷಗಳಿಂದ ಎಲ್ಲ ರೆಂಟ್ಗಳು ಹಂಗೆ ಬಾಕಿ ಇತ್ತು. ಅಮೌಂಟ್ ಸ್ವಲ್ಪ ಕನ್ಸಿಡರಬಲಿ ಹೆಫ್ಟಿ ಅಮೌಂಟ್ ಇದ್ದಿದ್ರಿಂದ ಅದನ್ನ ವಸೂಲಾತಿ ಮಾಡಬೇಕು ಅಂತ ಇವತ್ತು ನಾವು ನಮ್ಮ ರೆವೆನ್ಯೂ ಸ್ಟಾಫ್ಸ್ಗಳು, ಬಿಲ್ ಕಲೆಕ್ಟರ್ಸ್ಗಳ ಜೊತೆಗೂಡಿ ಇವತ್ತು ಒಂದು ಡ್ರೈವ್ ಮಾಡಬಹುದು. ಸೊ ಅವರಿಗೆ ಕೆಲವೊಂದು ಶಾಪ್ಸ್ಗಳಿಗೆ ವಾರ್ನಿಂಗ್ ಕೊಟ್ಟು ನಾಳೆ ಅಮೌಂಟ್ ಪೇ ಮಾಡ್ಬೇಕಂತ, ಅಟ್ಲೀಸ್ಟ್ 50% ಆಫ್ ದ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದನ್ನ ಕಟ್ಬೇಕಂತ ಹೇಳಿದ್ವಿ. ಕೆಲವೊಂದು ಕಂಪ್ಲೀಟ್ಲಿ ಲೈಕ್ ತುಂಬಾ ಹೆಫ್ಟಿ ಅಮೌಂಟ್ ಇದೆ, ರೆಸ್ಪಾನ್ಸ್ ಇಲ್ಲ ಅಂತವ್ರನ್ನ ಬಾಗಿಲು ಹಾಕೊಂಡು ಬಂದಿದ್ದೀವಿ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅವ್ರು ಬಂದು ಕಟ್ತಾರೆ ಅಂತ ಅಂದ್ಬಿಟ್ಟು. ಅದ ನಂತರ ಇಲ್ಲಿ ನಮ್ಮ ಮುನ್ಸಿಪಲ್ ಶಾಪ್ಸ್ಗಳಿಗೂ ಇದು ಸುಮಾರು ಫಾಲೋ ಅಪ್ ಮಾಡ್ತಿದ್ದಾರೆ ನಮ್ಮ ಬಿಲ್ ಕಲೆಕ್ಟರ್ಸ್ಗಳು. ಅಮೌಂಟ್ಗಳು ಬರ್ತಾ ಇದೆ. 1-2 ಅಂಗಡಿ ಕೆಲವೊಂದು 5 ವರ್ಷ 4 ವರ್ಷ ಪೆಂಡಿಂಗ್ ಬಿಟ್ಟು ಬೇರೆದೆಲ್ಲ ಅಪ್ ಟು ಡೇಟ್ ಆಲ್ಮೋಸ್ಟ್ ಇದೆ, 1-2-3 ತಿಂಗಳದ್ದು. ಸೊ ಅದು ಅವ್ರು ಕಟ್ಟಿ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಟು ಬಂದಿದ್ದೀವಿ. ಇದರಲ್ಲಿ 2 ಶಾಪ್ಸ್ಗಳದ್ದು ಬಾಗಿಲು ಹಾಕ್ಸಿದೀವಿ. ಅದು ಸ್ವಲ್ಪ ಜಾಸ್ತಿ ಅಮೌಂಟ್ ಇದ್ದಿದ್ರಿಂದ ಮಿಕ್ಕಿದ್ದು. ಸೊ ನಾವು ಅದನ್ನೇ ಎಲ್ಲರಿಗೂ ನಮ್ಮ IDSMP ಶಾಪ್ ಯಾರ್ಯಾರು ರೆಂಟ್ ತಗೊಂಡಿದ್ದಾರೆ ಹಾಗೂ ಮತ್ತೆ ಮುನ್ಸಿಪಾಲಿಟಿ ಶಾಪ್ಸ್ಗಳು ಯಾರು ತಗೊಂಡಿದ್ದಾರೆ ಎಲ್ಲರಿಗೂ ಹೇಳೋದಿಷ್ಟೇ, ಪ್ರತಿ ತಿಂಗಳು ಅಪ್ಡೇಟೆಡ್ ಇಟ್ಕೊಳ್ಳಿ. ತಿಂಗಳು ಅದನ್ನ ಬಾಡಿಗೆ ಕಟ್ಟಿ ಇನ್ನೇನ್ ಸದ್ಯದಲ್ಲೇ ಈ 2 ಶಾಪ್ಸ್ಗಳದ್ದು ಮರು ಟೆಂಡರ್ ಮಾಡುವಂತ ಪ್ರಕ್ರಿಯೆದಲ್ಲಿ ಇದೆ. ಯಾರ್ಯಾರು ಕಟ್ಟಿಲ್ಲ ಅವ್ರನ್ನೆಲ್ಲ, ಯಾರ್ಯಾರು ಡಿಫಾಲ್ಟ್ ಇಟ್ಕೊಂಡಿದ್ದಾರೆ ತುಂಬಾ ವರ್ಷಗಳಿಂದ, ಯಾರ್ಯಾರು ಇಶ್ಯೂ ಆಗಿದೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತವ್ರಿಗೆ ಬ್ಲಾಕ್ ಲಿಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ವಿ ವಿಲ್ ಟ್ರೈ ಟು ಬ್ಲಾಕ್ ಲಿಸ್ಟ್ ದೆಮ್ ಫಾರ್ ಫರ್ದರ್ ಪಾರ್ಟಿಸಿಪೇಟಿಂಗ್ ಇನ್ ದ ಬಿಡ್. ಅವರಿಗೆ ನೆಕ್ಸ್ಟ್ ಬಿಡ್ ಪಾರ್ಟಿಸಿಪೇಟ್ ಮಾಡದೇ ಇರೋ ತರ ಬ್ಲಾಕ್ ಲಿಸ್ಟ್ ಮಾಡ್ತೀವಿ. ಯಾಕಂದ್ರೆ ಇವರು ಈಗ ಆಲ್ರೆಡಿ ಇವ್ರದ್ದು ಟ್ರ್ಯಾಕ್ ಹಿಸ್ಟ್ರಿ ಚೆನ್ನಾಗಿ ಇಲ್ದೇ ಇರೋದ್ರಿಂದ ಅವರು ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಯಾಕಂದ್ರೆ ಇದರಿಂದಾನೇ ಮುನ್ಸಿಪಲ್ ಶಾಪ್ಸ್ ಏನ್ ಬಾಡಿಗೆ ಇದೆ, ಇದರಿಂದ ನಮಗೆ ಮುನ್ಸಿಪಾಲಿಟಿಗೆ ರೆವೆನ್ಯೂ ಬರೋದ್ರಿಂದ ನಮ್ದು ಮುನ್ಸಿಪಾಲಿಟಿ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ, ಅಷ್ಟು ಸದೃಢವಾಗಿ ಇಲ್ಲದೆ ಇರೋದ್ರಿಂದ ಇದು ಬಾಡಿಗೆ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಪ್ರತಿನಿತ್ಯ ಸಾರ್ವಜನಿಕರು ಕುಡಿಯುವ ನೀರಿನ ವಾಟರ್ ಫಿಲ್ಟರ್ಗೂ ಬೀಗ ಜಡಿದಿದ್ರು. ಪಕ್ಕದಲ್ಲಿದ್ದ ತರಕಾರಿ ಅಂಗಡಿ 5 ವರ್ಷದಿಂದ ಬಾಡಿಗೆ ಹಣವೇ ಕಟ್ಟದಿರುವುದು ಬೆಳಕಿಗೆ ಬಂದ ಕೂಡಲೇ ಆ ಅಂಗಡಿಗೂ ಸಹ ಬೀಗ ಜಡಿದು, ಇನ್ನು ಕೆಲವು ಅಂಗಡಿಗಳು ವರ್ಷಗಟ್ಟಲೆ ಬಾಡಿಗೆ ಹಣ ಕಟ್ಟದಿರುವುದು ತಿಳಿದ ಕೂಡಲೇ ನಗರಸಭೆ ಅಧಿಕಾರಿಗಳಿಗೆ ಏನ್ರೀ ಮಾಡ್ತಿದ್ದೀರಿ, ನಗರಸಭೆಗೆ ವರ್ಷಗಟ್ಟಲೆ ಕಟ್ಟಬೇಕಾದ ಹಣ ಕಟ್ಟಿಲ್ಲ ಎಂದು ಅಧಿಕಾರಿಗಳಿಗೆ ಏಕವಚನದಲ್ಲೇ ಬೈದಿದ್ದಲ್ಲದೆ ಅಶ್ಲೀಲವಾಗಿಯೇ ತರಾಟೆಗೆ ತೆಗೆದುಕೊಂಡ್ರು. ಯಾರು ಚೆನ್ನಾಗಿ ಕಟ್ತಾರೆ ಅಂತವ್ರಿಗೆ ಕೊಡ್ಲಿಕ್ಕೆ ನಾವು ವಿ ವಿಲ್ ಸಿ ಫಾರ್ವರ್ಡ್. ಬಟ್ ಈಗ ಯಾರ್ಯಾರ್ದು ಪೆಂಡಿಂಗ್ ಇದೆ ಇದನ್ನೆಲ್ಲ ಸ್ಟ್ರಿಕ್ಟ್ ಆಗಿ ವಸೂಲಿ ಮಾಡೋದಕ್ಕೆ ಅಂತಾನೆ ನಾವೆಲ್ಲರೂ ಇವತ್ತು ಒಂದು ಡ್ರೈವ್ ಮಾಡ್ಕೊಂಡು ಬಂದ್ವಿ. ಡೈರೆಕ್ಟ್ ಆಗಿ ಇಲ್ಲಿ ತಿಳ್ಕೊಂಡಾಗೆಲ್ಲ ಬರ್ತಾ ಇದೆ, ಅವ್ರಿಗೆಲ್ಲ ಒಂದು ಶೋಕಾಸ್ ನೋಟಿಸ್ ಕೊಡ್ತೀವಿ. ಇವ್ರಿಗೆ ಯಾರ್ಯಾರು ಸಬ್ ತಗೊಂಡಿದ್ದಾರೆ ವಿ ವಿಲ್ ಮೇಕ್ ಶೂರ್ ದಟ್ ಅವ್ರ ನೆಕ್ಸ್ಟ್ ಟೆಂಡರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರೋ ತರಾನೇ ಅವ್ರನ್ನೆಲ್ಲ ಆಲ್ಮೋಸ್ಟ್ ಕಂಡೀಷನ್ ಹಾಕ್ತೀವಿ.
ಸಬ್ ಮಾಡಬಾರ್ದು ಅಂತ. ಈಗ ಯಾರ್ಯಾರ್ದು ಟ್ರ್ಯಾಕ್ ಹಿಸ್ಟ್ರಿ ಇದೆ, ಐಡೆಂಟಿಫೈಯಬಲ್ಲೇ ಇದ್ದಾರೆ, ಸೊ ಅವ್ರನ್ನ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಬಿಕಾಸ್ ಇದು ತಗೊಂಡು ಆಮೇಲೆ ಸಬ್ಬು ಕೊಡೋದು, ಇವರು ಕಮ್ಮಿಗೆ ಟೆಂಡರ್ ಮಾಡಿಕೊಂಡು ಅದು ಜಾಸ್ತಿ ಬಾಡಿಗೆಗೆ ಬಿಡೋದು, ದಿಸ್ ಇಸ್ ನಾಟ್ ಟಾಲರೇಬಲ್. ಮೇಡಮ್, ತಮ್ಮ ಅವಧಿಯಲ್ಲಿ ಒಂದು 5 ಕೋಟಿ ಸಾಲ ಅದ, ಅದೇನು ಝೀರೋಗೆ ಬರೋಂಥ ಒಂದು ಯಾವ್ದ್ಯಾವ್ದು ಕೆಲವೊಂದೆಲ್ಲ ಕನ್ಸಿಡರಬ್ಲಿ ದೊಡ್ಡ ಅಂದ್ರೆ ಎಲ್ಲೆಲ್ಲಿ ಅದನ್ನ ಕೊಟ್ಟು, ಮೇನ್ಲಿ ನಮ್ಗೆ ಸಾಲ ಅನ್ನೋದ್ರಲ್ಲಿ ನಮ್ದು ಮೇನ್ಲಿ ನಮ್ದು ಮುನ್ಸಿಪಲ್ ಎಂಪ್ಲಾಯೀಸ್ ಸ್ಯಾಲ್ರಿನೇ ಒಂದಷ್ಟು ಅರ್ಧ ತುಂಬಾ ವರ್ಷಗಳಿಂದೆಲ್ಲ ಬಾಕಿ ಇರೋದು ಆ ಥರದ್ದೆಲ್ಲ ಇತ್ತು. ಸೊ ನಾವು ಬಂದಾದ್ಮೇಲೆ 5-6 ತಿಂಗಳು ಬಾಕಿ ಇರೋದನ್ನೆಲ್ಲ 3 ತಿಂಗಳು 4 ತಿಂಗಳಿಗೆ ತಗೊಂಡ್ಬಂದಿದ್ದೀವಿ. ಇದು ಲಾಸ್ಟ್ ಕ್ವಾರ್ಟರ್ ಆಫ್ ದ ಇಯರ್ ಸ್ವಲ್ಪ ಕಷ್ಟ ಇದೆ, ನಮಗೆ ರೆವೆನ್ಯೂ ಅಷ್ಟು ಬರ್ತಾ ಇಲ್ಲ. ಅಂದ್ರೆ ಸ್ವಲ್ಪ ಆಲ್ಮೋಸ್ಟ್ ಬರೋದು ಯಾವ್ದಿದೆ ಅದೆಲ್ಲ ಬಂದ್ಬಿಟ್ಟಿದೆ. ಇನ್ ಲಾಸ್ಟ್ 15% ಏನು ರೆವೆನ್ಯೂ ಇದೆ ಅಷ್ಟೇ ಇದೆ. ಸೊ ಈಗ ನಮಗೆ ಕ್ರಿಟಿಕಲ್, ಈ 3 ತಿಂಗಳು ಕ್ರಿಟಿಕಲ್ ಆಗಿದೆ. ಸೊ ನಮಗೆ ಈಗ ಬಾಕಿ ಯಾವ್ದ್ಯಾವ್ದಿದೆ ಅದನ್ನೆಲ್ಲ ಸ್ಟ್ರಿಕ್ಟ್ ಆಗಿ ಫಾಲೋ ಅಪ್ ಮಾಡಿ ಇದು ನಾವು ಟ್ಯಾಕ್ಸ್ ವಸೂಲಿ ಮಾಡಲೇಬೇಕಾಗಿದೆ. ಅದಾದ್ರೇನೆ ನಮಗೆ ಮಿನಿಮಮ್ ನಮ್ಮ ಮಂತ್ಲಿ ಮೇಂಟೆನೆನ್ಸು, ಸ್ಯಾಲ್ರಿ, ಎಲ್ಲರದು ಮುನ್ಸಿಪಲ್ ಸ್ಟಾಫ್ಸು ಎಸೆನ್ಷಿಯಲ್ ಮೇಂಟೆನೆನ್ಸ್ಗೆ ಮಿನಿಮಮ್ 20 ಲಕ್ಷನಾದ್ರೂ ಬೇಕು ನಮ್ಮ ಮುನ್ಸಿಪಾಲ್ಟಿಗೆ. ಸೊ ನಾವು ಅಟ್ಲೀಸ್ಟ್ ಇದನ್ನಾದ್ರೂ ಕವರ್ ಮಾಡಲಿಕ್ಕೆ ಎಲ್ಲೆಲ್ಲಿ ಬಾಕಿ ಇದೆ, ಯಾರ್ಯಾರು ಬಾಕಿ ಇದೆ ಹುಡುಕಿ ಕಲೆಕ್ಟ್ ಮಾಡಿಸೋದಂತೂ ಅದು ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇನ್ನು ಸಮಯಕ್ಕೆ ಸರಿಯಾಗಿ ಬಾಡಿಗೆ ಹಾಗೂ ತೆರಿಗೆ ಕಟ್ಟದೆ ನಿರ್ಲಕ್ಷ್ಯ ತೋರಿರುವ ವರ್ತಕರಿಗೆ ಈಗಾಗಲೇ ನಗರಸಭೆಯಿಂದ 2-3 ಬಾರಿ ಎಚ್ಚರಿಕೆಯನ್ನ ನೀಡಲಾಗಿತ್ತು. ಆದರೂ ಅಂಗಡಿ ಮಳಿಗೆಗಳ ಬಾಡಿಗೆ ಕಟ್ಟದೆ ಇರುವ ಕಾರಣಕ್ಕೆ ಮಂಗಳವಾರ ಸಂಜೆ ಪೌರಾಯುಕ್ತೆ ಅಮೃತ್ ಅವರು ಸಿಬ್ಬಂದಿ ಬಾಡಿಗೆ ಕಟ್ಟದಿರುವ ಅಂಗಡಿಗಳಿಗೆ ಬೀಗ ಹಾಕಿದ್ದಲ್ಲದೆ ಕೆಲ ಅಂಗಡಿಯ ಗೋಡೆಗೆ ಪಾವತಿಸಬೇಕಾಗಿರುವ ಹಣದ ಮಾಹಿತಿಯ ಬಗ್ಗೆ ನೋಟಿಸ್ ಅಂಟಿಸಿ ಎಚ್ಚರಿಕೆ ನೀಡಿದರು. ಚಿಕ್ಕತೇಕಹಳ್ಳಿ ಡಿ ಶಿವಕುಮಾರ್, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಬಳ್ಳಾಪುರ. ಬೋಗಸ್ ಬೇಕಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಬರ್ಕೊಡ್ಲಿ, ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿ. ಯಾರು ಕೊಡೋದು? ನಮ್ಮ ಟೀಚರ್ ಆಗಿ ನಾನು ಹೇಳ್ತಾ ಇದ್ದೀನಲ್ಲ FIR ಮಾಡಿಸಿ ಅಂದ್ಬಿಟ್ಟು. ಅದೇ ಮೇಡಮ್, ಎವಿಡೆನ್ಸ್ ಹಾಕಿ ಕೊಡ್ತೀವಿ, ನಾಳೆ ಕೊಡ್ತೀವಿ. ಯಾಕೆ evidence ಬೇಕು ನಿಮ್ಗೆ? ಅಲ್ಲ, ಬಿಲ್ ಜೆರಾಕ್ಸ್ ಕೊಡಪ್ಪ ಅಂತ ಹೇಳಿದ್ರಿ ಮೇಡಮ್. ಇವ್ರ ಹತ್ರ ಇದೆ ಅದು xerox ಇಲ್ಲ. ಮೊನ್ನೆ ಬಂದು ಅದೇ ಹೇಳ್ತಾ ಇರೋದು, ಬಿಲ್ ಜೆರಾಕ್ಸ್ ಕೊಡೋದು. ಹೋಗಿ ನಾ ಕಂಪ್ಲೇಂಟ್ ಹಾಕಿ. ಅವ್ರ ಹತ್ರ xerox ಬಿಲ್ ಸಬ್ಮಿಟ್ ಮಾಡಿದಾನ ಅವ್ನು. ಆರಿಫ್ ಹತ್ರ ಐತಲ್ಲ.